ಬುಕ್ ಮಾಡ್ತೇನೆ, ಮಾತಾಡ್ಕೊಂಡು ಹೋಗ್ಬಿಡಿ. ರೆಡಿನಾ? ನೋಡಿ, ರ್ಯಾಪಿಡೋದಲ್ಲಿ ಬೈಕು ಟ್ಯಾಕ್ಸಿ ಮಾಡೋ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಹೇಳಿದೆ. ಆದರೂ ಕೂಡ ನೋಡಿ ಬೈಕುಗಳು ಹೆಂಗೆ ಪಿತ ಅಂತ ಇದ್ದಾವೆ. ಓಕೆ, ಮಾರತಳ್ಳಿಗೆ ನಾನು 2 ವೀಲರ್ನ ಬುಕ್ ಮಾಡ್ತಾಯಿದ್ದೀನಿ. ಬುಕ್ ಬೈಕ್ ಕನ್ಫರ್ಮ್. ನೋಡಿ ಜನದ ಹತ್ರ ಹೆಂಗೆ ಸುಲಿಗೆ ಮಾಡ್ತಾನೆ ಅಂದರೆ, ರೈಡರ್ಗಳಿಗೆ, ಈ ಬೈಕ್ ಓಡಿಸೋ ಅಂಥವ್ರಿಗೆ ನೋಡಿ 10 ರೂಪಾಯಿ ಜಾಸ್ತಿ ಮಾಡ್ಬೋದು, 20 ರೂಪಾಯಿ ಜಾಸ್ತಿ ಮಾಡ್ಬೋದು, 30 ರೂಪಾಯಿ ಜಾಸ್ತಿ ಮಾಡ್ಬೋದು. ನೋಡಿರಿ, ಈ ಥರದಲ್ಲೂ ಕೂಡ ಪ್ರಯಾಣಿಕರ ಹತ್ರ ಸುಲಿಗೆ ಮಾಡುವಂಥ ಕೆಲಸ ಈ ಆ್ಯಪ್ ಸಂಸ್ಥೆಗಳು ಮಾಡ್ತಾ ಇರೋವಂಥದ್ದು. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಬುಕ್ ಮಾಡೋಕ್ಕೋದ್ರೆ 10% ಕೊಟ್ಟಿರ್ತಾನೆ. ನಾನು 261 ರೂಪಾಯಿ ಬುಕ್ ಮಾಡಿದ್ರೆ ಬಂದರೂ ಬರ್ತಾರೆ, ಬರದೇ ಹೋದರೂ ಇಲ್ಲ. ಇವಾಗ ಬೈಕವ್ರು ಬೇಗ ಬರಬೇಕು ಅಂದರೆ ನಾನು ನೋಡಿ 50 ರೂಪಾಯಿಗೆ ಎಳಿಬೇಕು, ಆಗ 311 ರೂಪಾಯಿ ಆಗುತ್ತೆ. ಈಗ ನಾನು ಬುಕ್ ಮಾಡಬೇಕು, ಇಮ್ಮಿಡಿಯೇಟ್ಲಿ ಬುಕ್ಕಿಂಗ್ ಎತ್ಕೊತಾರೆ. ನೋಡಿ, ಹೈಕೋರ್ಟ್ ಆದೇಶ ಕೊಟ್ಟು ಹೆಚ್ಚು ಕಡಿಮೆ 4 ದಿನ ಆಯ್ತಾ ಬಂತು. 4 ದಿನ ಆದ್ರೂ ಕೂಡ ಇನ್ನೂ ಬೈಕ್ ಟ್ಯಾಕ್ಸಿಗಳಿದ್ದಾವೆ ಅಂದರೆ ಏನು ಹೇಳಬೇಕು. ಬುಕ್ಕಿಂಗ್ ಆಗ್ತಾ ಇದೆ. +40 ನೋಡಿ, 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರೋದಕ್ಕೆ ಮತ್ತೆ ಲೋಡಿಂಗು. ಕ್ಯಾಪ್ಟನ್ ವೇ ನೋಡಿ, ಯಾರೋ ಬುಕ್ಕಿಂಗ್ ಆಯಿತು. ಬರ್ತಾ ಇದ್ದಾನೆ. ಹೋಂಡಾ ಆ್ಯಕ್ಟಿವಾ ಅಂತೆ, ಇಲ್ಲೆಲ್ಲೋ ನಿಯರ್ ಇದ್ದಾನೆ. ಸ್ಪಾಟಿಗೆ ಬರಲಿ. ನೋಡೋಣ, ಸ್ಪಾಟಿಗೆ ಬರಲಿ. ನೀವು ಕೂಡ ಜೊತೆಲೇ ಇರಿ. ನೀವೇನಾ ಬುಕ್ ಮಾಡಿರೋದು? ಅಲ್ಲ, ಇದೇ ನಂಬರ್ ಪ್ಲೇಟ್ ಯಾವ್ದ್ರಿ ಬೇರೆದೈತಲ್ರಿ? ಇಲ್ಲಿ ಗಾಡಿ ನಂಬರ್ ನೋಡ್ರೆ K05QA7195. ಗಾಡಿ ಸೀಸ್ ಆಗಿದೆ. ಇದು ನೋಡ್ರೆ 1703 ಐತೆ. ಗಾಡಿ ಸೀಸ್ ಆಗಿದೆ. ಈ ಗಾಡಿ ಯಾರ್ದು? ಇದು ರೆಂಟಿಗೆ ತಗೊಂಡ್ಬರ್ತಾರೆ. ರೆಂಟಿಗೆ ತಗೊಂಬಂದು ಮಾಡ್ಬೋದು ಅಂತ ಯಾರು ಹೇಳಿರೋದು? ಅವ್ರು ಮಾಡ್ಬೋದು ಅಂತ ಹೇಳಿ. ಇವಾಗ ನೀವು ಬೈಕ್ ಟ್ಯಾಕ್ಸಿನ ಮಾಡಿ ಅಂತ ಹೇಳಿದವ್ರು ಯಾರು? ಮಾಡಕ್ಕೆ ಯಾರು ಹೇಳಿದ್ದು? ಮೊನ್ನೆಲ್ಲ ಪೇಪರಲ್ಲಿ ಬರ್ತಲ್ಲ. ಏನಂತ ಪೇಪರಲ್ಲಿ ಬಂತು? ಹೈಕೋರ್ಟಲ್ಲಿ ನಿನ್ನೆ ಆದೇಶ ಕೊಟ್ಟಿದ್ದಾರೆ ಗೊತ್ತಾ? ನಿನ್ನೆ ಅಲ್ಲ ರೀ, ಒಂದು 2 ದಿನದಿಂದ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ ಗೊತ್ತಾ? ಓದಿದ್ದೀರಾ ಇಲ್ಲ ನೋಡಿದ್ದೀರಾ? ಟಿ ವಿಲೆಲ್ಲ ನೋಡಿದ್ದೀರಾ? ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ ನೀವು ಯಾವುದೇ ಕಾರಣಕ್ಕೂ ಯಾವ ಆ್ಯಪಲ್ಲೂ ಕೂಡ ಬೈಕ್ ಟ್ಯಾಕ್ಸಿನ ರನ್ ಮಾಡಬಾರ್ದು ಅಂತ ಇದೆ. ನೀವು ರೆಂಟಲ್ಲಿಗೆ ತಗೊಂಡ್ರು ಸ್ವಿಗ್ಗಿ ಝೊಮ್ಯಾಟೊ ಈ ಥರದವು ಯಾವ್ದಾದ್ರು ಮಾಡಿರಿ. ಇದು ಯಾವುದೋ ಬೇರೆ ಗಾಡಿ ಎತ್ಕೊಂಬಂದ್ಬಿಟ್ಟು ಇವಾಗ ನನ್ನ ಪಿಕಪ್ ಮಾಡೋಕ್ಕೆ ನೀವು ಬಂದಿದ್ದೀರಾ ನೋಡ್ರಿ. ನಮ್ಮದು ಡ್ರೈವರ್ ಅಸೋಸಿಯೇಷನ್ ಇರೋದು. ಮತ್ತು ನೋಡಿದ ಮೇಲೂ ಕೂಡ ನೀವು ಗೊತ್ತು ಅನ್ನೋ ರೀತಿಲಿ ಬೈಕ್ ಟ್ಯಾಕ್ಸಿ ನೀವು ಮಾಡಂಗಿಲ್ರಿ. ರ್ಯಾಪಿಡೋ ಸಂಸ್ಥೆಗೆ ಫೋನ್ ಮಾಡಿರಿ. ಈ ಥರ ಡ್ರೈವರ್ ಸಂಘಟನೆಯವ್ರು ಹಿಡ್ದಿದ್ದಾರೆ. ಹಿಡಿದ್ಬಿಟ್ಟು ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ ಅಂತ ಹೈಕೋರ್ಟ್ ಹೇಳಿದ್ದಾರೆ, ನೀನು ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಿ. ಮಾತಾಡಿ ನೀವೇ ಹೇಳಿ, ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಿ. ಇದರಲ್ಲಿ ಏನಾದರೂ ಆಕ್ಸಿಡೆಂಟ್ ಮಾಡಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇವರೆಲ್ಲ ದುಡ್ಡು ಕಟ್ಟು ಕೊಡ್ತಾರೇನ್ರಿ? ಮತ್ತೆ ಎಲ್ಲ ನೋಡಿದ್ಮೇಲೆ ನೀವು ತಪ್ಪು ಕೆಲಸ ಮಾಡ್ತಾ ರೀ. ನಾನು ಹೇಳೋದು ಇಷ್ಟೇ ರೀ, ನೋಡ್ರಿ ಕಷ್ಟ ಐತೆ ನಿಮಗೆ, ಇಲ್ಲ ಅಂತ ಹೇಳಲ್ಲ. ಕಷ್ಟ ಇರೋದಕ್ಕೇನೆ ಹಿಂಗೆ ದುಡಿಮೆ ಮಾಡೋಕೆ ಬರೋದು. ಯಾಕೆ ಇದನ್ನು ಮಾಡಬೇಕು? ಈಗ ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ಈಗ 3 ಜನದ ಮೇಲೆ FIR ಹಾಕ್ಸಿದೀವಿ ರೀ. ಆಕ್ಸಿಡೆಂಟಾಗಿ ಕೈಕಾಲು ಮುರಿದಾಕೊಂಡಿರೋರು, ತಲೆಬುರುಡೆ ಏಟ್ ಮಾಡ್ಕೊಂಡಿರೋರು, ಸತ್ತೋಗಿರೋರು 3 ಜನದ ಮೇಲೆ FIR ಹಾಕ್ಸಿದೀವಿ. ಈಗ 3 ಜನನು ಕೋರ್ಟ್ ಕಲಿಬೇಕು. ಈಗ ಅವ್ರು ಕೇಳಿದಷ್ಟು ಪರಿಹಾರ ಕಟ್ಕೊಡ್ಬೇಕು. ರ್ಯಾಪಿಡೋದನ್ನು ಬರ್ತಾನ ಇಲ್ಲ ಈ ಥರ ಪ್ಲಾಸ್ಟಿಕ್ ಸ್ಕೂಟ್ರ್ಗಳನ್ನ ಹಿಂಗೆ ಬಾಡಿಗೆ ಕೊಡ್ತಾರಲ್ಲ ಇವ್ರು ಬರ್ತಾರ? ಮಾತಾಡಿ, ರ್ಯಾಪಿಡೋದವ್ರ ಹತ್ರ ಮಾತಾಡಿ. ನಾನು ನಿಮ್ದೆಲ್ಲ ವಿಡಿಯೋ ನೋಡ್ತಾ ಇರ್ತೀನಿ ಸರ್. ಏನು ಮಾಡೋದು ಸರ್ ರೀ? ಏನು ಮಾಡೋದಲ್ರಿ ರೀ. ಅಲ್ರಿ, ಸಮಸ್ಯೆನ ಯಾವತ್ತೇ ಆಗಲಿ ನಾವು ಮೈ ಮೇಲೆ ಹಾಕೊಂಡು ಓಡಾಡಬಾರ್ದ್ರಿ. ಸಮಸ್ಯೆ ಅವ್ರೆಲ್ಲೋ ಕೂತ್ಕೊಂಡಿರ್ತಾರೆ, ಸಮಸ್ಯೆ ಅನುಭವಿಸೋರು ನೀವು ರೀ. ಇದೇ ಗಾಡಿ ಇಟ್ಕೊಂಡು ಬೇರೆ ಕೆಲಸ ಮಾಡಿದ್ರೆ ಏನು ಬೇಡ ಅಂತದೆ? ಬೇರೆದು ಇಲ್ವೇ ಇಲ್ವಾ? ಕೊರಿಯರ್ ಮಾಡ್ಬೋದು, ಮೆಡಿಸನ್ ಸಪ್ಲೈ ಮಾಡ್ಬೋದು,
ಫುಡ್ ಡೆಲಿವರಿಗಳು ಮಾಡ್ಬೋದು. ಸರ್ ಬೆಳಗ್ಗೆಯಿಂದ ಪಾರ್ಸಲ್ ಫುಡ್ಡೇ ಮಾಡೋದಕ್ಕೆ ತೋರಿಸಿ ನೋಡಿ. ಎಲ್ಲ ಸುಳ್ಳು. ನೀವು ತೆಗೀರಿ. ಇವಾಗ ಓಪನ್ ಮಾಡಿದ್ರೆ ನೀವು ಎಷ್ಟು ಎಷ್ಟು ಅರ್ನಿಂಗ್ ಮಾಡಿದೀರಾ ಅಂತ ನೋಡ್ಬೋದಲ್ಲ ಅಲ್ವೇನೆ. ಮತ್ತೆ ಯಾಕೆ ಬೇಕು ಅವೆಲ್ಲ ಓಪನ್ ಮಾಡಿ ಮಾತಾಡಿ ಅವ್ರ ಹತ್ರ. ಅದೇನು ಬರ್ತಿದೆ ಸರ್, ಒಂದು 2-2 ನಿಮಿಷ ಆದಮೇಲೆ ಕೊಡೋ ಸರ್ ಅವರು ಕೂಡ. ನಿಮ್ಗೆ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಗೆ ಕಾಲ್ ಮಾಡ್ತಾ ಇದ್ದೀವಿ. ಮಾಡಿ ಕಾಲ್ ಮಾಡಿಕೊಡಿ. ಹಾಂ ಸರ್. ಹೈಕೋರ್ಟ್ ಹೇಳಿದ್ರು ಕೂಡ ಇನ್ನೂ ಗೈಡ್ಲೈನ್ಸೇ ಕೊಟ್ಟಿಲ್ಲ. ಹೆಂಗ್ರಿ ನೀವೆಲ್ಲ ಮಾಡ್ತೀರಾ? ಏನು ನಿಮ್ಮ ಹೆಸರು? ನಿಂಗಪ್ಪ ಸರ್. ನಿಂಗಪ್ಪ. ಇಲ್ಲಿ ನೋಡ್ರೆ, ನಿಮ್ಮ ಒಳ್ಳೇದಕ್ಕೆ ಕೇಳ್ತಿದ್ದೀನಿ. ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದರೆ ಇವತ್ತಿಗೆ ಇದನ್ನು ಸ್ಟಾಪ್ ಮಾಡಿ. ನೀವು ಬೇಕಾದ್ರೆ ಫುಡ್ ಡೆಲಿವರಿ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಜನನ ಹೊಡಿಯಂಗೆ ಇಲ್ರಿ. ಯಾವನೋ ಕಂಡವನ್ ಗಾಡಿ ಎತ್ಕೊಂಬಂದಿದ್ದೀರಾ. ಇವ್ನು ಯಾವನ್ರಿ ಬೋಳಿ ಮಗ, ಇವನು ಜಿಪ್ಪೋ. ಹಿಂಗೆಲ್ಲ ಬಡವ್ರನ್ನ ಹಿಂಗೆಲ್ಲ ಅಯ್ಯೋ ಅನ್ನಿಸ್ಕೊಂಡು ತಿನ್ಬೇಕೇನ್ರಿ ನನ್ನ ಮಕ್ಕಳು? ನಿಮ್ದು ಸ್ವಂತ ಗಾಡಿ ಅಲ್ರಿ, ಇದು ಯಾವ್ದೋ ಬಾಡಿಗೆ ಗಾಡಿ ಎತ್ಕೊಂಬಂದಿದ್ದೀರಾ. ಇಂಥ ಅಕ್ರಮ ದಂಧೆಗಳನ್ನ ಕೋರ್ಟ್ಗಳು ಅದು ಹೆಂಗೆ ಪರಿಗಣನೆ ತಗೊಂತವ? ಈ ನನ್ನ ಮಕ್ಳಿಗೆ ಮೊದಲು ಈ ಓಲಾ ಊಬರ್ ರ್ಯಾಪಿಡೋ ನನ್ನ ಮಕ್ಳು ಫಸ್ಟ್ ಇದ್ದೆ. ಈಗ ಇಲ್ಲಿಂದ ಗಡಿ ಪಾರ್ ಮಾಡ್ಬೇಕು ಇವ್ರನ್ನ ಲೆಕ್ಕಾಚಾರಕ್ಕೆ ಹೋದ್ರೆ. ಮಾಡಿ ಕಾಲ್ ಮಾಡಿ. ಏನೋ ನಂಬರ್ ಓದ್ತಾ ಇದ್ದೀರಲ್ರಿ. ಹಿಂಗೆ ಹಿಡ್ಕೊಂಡು ಯಾರು ತೊಂದರೆ ಕೊಟ್ಬಿಟ್ರೆ ಏನು ಕತೆ? ಯಾರೋ ಬಂದ್ರಪ್ಪ, ಕಳ್ರೆ ಬಂದರು, ನಿಮ್ಮ ಗಾಡಿನ ಬುಕ್ ಮಾಡ್ಕೊಂಡ್ರು, ಏನಾರು ಹೆಚ್ಚು ಕಡಿಮೆ ಮಾಡೋದ್ರಿ ಏನ್ರಿ ಕತೆ ನಿಮ್ಮದು? ನೋಡ್ರಿ, ನಿಮ್ಮ ಮನೆ ಪರಿಸ್ಥಿತಿಗಳು ಏನಿರ್ತಾವೋ ನಮಗೆ ಗೊತ್ತಿರಲ್ರಿ. ನಾವು ನಿಮ್ಮನ್ನ ಟಾರ್ಗೆಟ್ ಮಾಡಿ ಏನೋ ಮಾಡಬೇಕು ಅಂತ ಅಲ್ಲ. ಇವೆಲ್ಲ ತಪ್ಪು ರೀ, ಬ್ಯಾಡ್ರಿ. ಕೆಲಸ ಇಲ್ಲ ಅಂತ ಯಾರ್ರಿ ಹೇಳಿದ್ದು? ಹೋಗ್ರಿ, ಅದೇ ಬಂಡವಾಳ ಹಾಕೊಂಡು ಆಟೋ ಓಡಿಸ್ರಿ, ಅದೇ ಬಂಡವಾಳ ಹಾಕೊಂಡು ಕಾರ್ ಓಡಿಸ್ಕೊಂಡ್ರಿ. ರೀ ಒಂದು ಹೇಳ್ತೀನಿ ಕೇಳ್ರಿ, ದೊಡ್ಡದಾಗಿ ಯೋಚನೆ ಮಾಡ್ರಿ, ಎಲ್ಲ ದೊಡ್ಡದಾಗಿ ಆಯ್ತದೆ. ನೀವು ಸುಮ್ಮನೆ ಯೋಚನೆ ಮಾಡೋ ಲೆವೆಲ್ ಚಿಕ್ಕದಾಗಿ ಇಟ್ಕೊಂಡು ಗಾಡಿ ಸೀಸ್ ಆಗ್ಬಿಡ್ತು, ಇದು ಯಾಕೆ ಬೇಕಾಗಿತ್ತು, ಅದೆಲ್ಲ ಫುಡ್ ಡೆಲಿವರಿ ಮಾಡಿ ಜನನೇ ಕರ್ಕೊಂಡು ಹೋಗ್ಬೇಕಾ? ಹಲೋ, ಬ್ಲೂಟೂತ್ ಆಫ್ ಮಾಡ್ಬಿಟ್ಟು ಕೊಡಿ, ನಾನು ಮಾತಾಡ್ತೀನಿ. ಸರ್ ಒಂದು ನಿಮಿಷ ಸರ್, ಇಲ್ಲಿ ಕಸ್ಟಮರ್ ಮಾತಾಡ್ತಾರೆ, ಒಂದು ನಿಮಿಷ. ಹಲೋ ಹಲೋ, ಲೌಡ್ ಸ್ಪೀಕರ್ ಇಕ್ಕಿಲ್ವೇನ್ರಿ? ಹಲೋ ಸರ್, ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಏನು ಮಾಹಿತಿ ಬೇಕಿತ್ತಾ? ನನ್ನ ಹೆಸರು ಬಂದು ಸೋಮಶೇಖರ್ ಅಂತೇಳಿ, ನಾವು ಡ್ರೈವರ್ ಅಸೋಸಿಯೇಷನಿಂದ ಮಾತಾಡ್ತಿರೋದು. ನಾನೇ ಗಾಡಿನ ಬುಕ್ ಮಾಡಿದ್ದೀನಿ. ಈಗ ಈ ರೈಡರ್ನ ಕರ್ಕೊಂಡೋಗಿ ನಾನು RTOದಲ್ಲೋ ಇಲ್ಲ ಅಂದರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲೋ ಈ ವ್ಯಕ್ತಿ ಮೇಲೆ ಮತ್ತೆ ಆ ಗಾಡಿ ಮೇಲೆ ಕಂಪ್ಲೇಂಟ್ ಮಾಡಬೇಕಾ ಬೇಡವಾ? ಸರ್, ಈಗ ಪೊಲೀಸ್ ಸ್ಟೇಷನ್ವರೆಗೂ ಹೈಕೋರ್ಟ್ ಗೈಡ್ಲೈನ್ಸ್ ಕೊಡೋವರೆಗೂ ನೀವು ಆ್ಯಪಲ್ಲಿ ರನ್ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿರೋದು. ಹೆಂಗ್ರಿ ರನ್ ಮಾಡ್ತಾ ಇದ್ದೀರಾ ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ? ನಿಮಗೆ ಹೇಳಿದೆ ತಾನೇ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಷ್ಟೇ. ಗೈಡ್ಲೈನ್ಸ್ ಕೊಡೋವರೆಗೂ ರನ್ ಮಾಡಬಾರ್ದು ಅಂತ ಹೈಕೋರ್ಟೇ ಹೇಳಿದೆ ತಾನೇ. ಚೆಕ್ ಮಾಡಿರೋ ಮಾಹಿತಿ ಪ್ರಕಾರ ಹೈಕೋರ್ಟ್ ಕಡೆಯಿಂದಾನೆ ಲೀಗಲ್ ಆಗಿ ಅಪ್ರೂವಲ್ ಬಂದಿರೋದಕ್ಕೋಸ್ಕರ ಹೈಕೋರ್ಟ್ ಆದೇಶ ನಿಮ್ಮ ಹತ್ರ ಕೈಯಲ್ಲಿ ಇದೆ ತಾನೇ? ಹೌದು ಸರ್. ಇದ್ಮೇಲೆ ಅದನ್ನು ಹೇಳಿ ನಿಮ್ಮ ರೈಡರ್ಗಳಿಗೆ, ನೋಡಪ್ಪ ಸರ್ಕಾರ ಗೈಡ್ಲೈನ್ಸ್ ಕೊಡೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ಬೇಕು. ಇಲ್ಲ ನೋಡ್ರಿ ಒಂದ್ ನಿಮಿಷ ಇರ್ರಿ, ನಾನು ಗಾಡಿ ಬುಕ್ ಮಾಡಿರೋದು KA 05 QA 7195 ಗಾಡಿ ಬರಬೇಕು, ಹೋಂಡಾ ಆಕ್ಟಿವಾ. ಇವ್ರು ಯಾವ್ದೋ ಜಿಪ್ಪೋ ಗಾಡಿ, ಅದು ಗಾಡಿ ನಂಬರು ಯಾವ್ದೋ ಬೇರೆದೈತೆ, ಯಾವ್ದೋ ರೆಂಟಲ್ ಗಾಡಿ ಎತ್ಕೊಂಬಂದವ್ರು. ಹೆಂಗ್ರಿ ಇದನ್ನ ನಂಬ್ಕೊಂಡು ನಾವು ಹೋಗೋದು? ಇದಾ ನೀವು ರ್ಯಾಪಿಡೋ ಸಂಸ್ಥೆಯವ್ರು ಈ ತರ ಮಾಡಕ್ ಹೇಳಿರೋದು ಬಿಸ್ನೆಸ್ನ? ಸರ್, ಇದು ರ್ಯಾಪಿಡೋ ಕ್ಯಾಪ್ಟನ್ ಕೇರ್ ಆಗಿರೋದ್ರಿಂದ ಕ್ಯಾಪ್ಟನ್ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಕ್ಯಾಪ್ಟನ್ ಬೇರೆಯವ್ರ ಹತ್ರ ಮಾತಾಡ್ಬೇಡ್ರಿ. ಇವಾಗ ನಾನು ಬುಕ್ ಮಾಡಿರೋ ಗಾಡಿ ಬಂದಿಲ್ಲ ರೀ, ಯಾವ್ದೋ ಕಂಡರ್ ಗಾಡಿ ಎತ್ಕೊಂಬಂದವ್ರು ಏನ್ರಿ ಮಾಡ್ಬೇಕಂಗಾದ್ರೆ? ಆ ರೀತಿ ಇದ್ದಾಗ ಕಷ್ಟ. ಹೇಳ್ರಿ, ನನ್ನ ಬಿಡ್ತಾ ಇಲ್ಲ, ತಗೊಂಡ ಸ್ಟೇಷನ್ ಕುಂಡ್ರಸ್ತಾರಂತೆ, ಬರ್ರಿ ಅಂತ ಕರೀರಿ, ಹೇಳ್ತೀನಿ. ಹಲೋ, ಹಾಂ ಸರ್ ಕೇಳಿಸ್ತಾ ಇದೆ. ಅಲ್ಲ ಸರ್, ಅಟ್ಲೀಸ್ಟ್ ಒಂದು ಬೈಕ್ ಥರ ನಮ್ಗೆ ಲಾಕ್ ಮಾಡಬೇಕಲ್ಲ ಸರ್, ಫುಡ್ ಗಿಡ್ ಏನೋ ಮಾಡ್ಕೊತಾ ಇದ್ವಿ ನಾವು. ಇನ್ಮೇಲೆ ಹಿಂಗೆ ಮಾಡೋದು ನಾವು ಬಿಡಲ್ಲ ಇವ್ರನ್ನ. ಸರ್ ಒರಿಯಲ್ಲ, ಇವ್ರು ನಾನು ಕರ್ಕೊಂಡೋಗಿ RTO ಹತ್ರ ಹೋಗ್ತೀನಿ ಅಂತ ಏನು ಮಾಡ್ಬೇಕು ಇವಾಗ ನಾನು?
ಎಲ್ಲಿ ಸರ್ ಅರ್ಧ ಗಂಟೆ ನಾನು ಕಾಲ್ ಮಾಡ್ತೇನೆ, ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ ಇದು ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಕಾಲ್ ಮಾಡ್ತಾನೆ ಅಂತ. ಹಾಂ ಸರ್ ನಾನು ನಿಮಗೆ ಕಾಲ್ ಮಾಡೋದಕ್ಕೆ ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾ ಇರೋದು. ನಾನು ಅರ್ಧ ಗಂಟೆಯಿಂದ ಅವ್ರು ಯಾರು ಒಂದು 2 ನಿಮಿಷ ವೆಯ್ಟ್ ಮಾಡಿ ಮಾಡ್ತೀನಿ, 1 ನಿಮಿಷ ವೆಯ್ಟ್ ಮಾಡಿ. ಸರ್ ಇವಾಗ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರೆಸ್ತಾ ಇದ್ದೀನಿ, ಪೊಲೀಸ್ ಅವ್ರು ಬರ್ತಾರೆ, ತಗೊಂಡೋಗಿ ಸ್ಟೇಷನಲ್ಲಿ ಗಾಡಿ ಹಾಕ್ತಾರೆ. ಅದು ಯಾರನ್ನು ಕರ್ಕೊಂಬಂದು ಬಿಡಿಸ್ಕೊಂಡು ಹೋಗ್ತಾರೋ ಬಿಡಿಸ್ಕೊಂಡು ಹೋಗಿ. ಯಾವಾಗ ಸರ್ ಅವ್ರು ಇವಾಗ ನಮ್ಗೆ ಕರ್ಕೊಂಡೋಗಿ ಅವ್ರು ಆರ್ ಟಿ ಒ ಕಾಲ್ ಮಾಡ್ತಿದ್ದಾರೆ. ಅವರು ಯಾರಿಗೆ ಮಾಡ್ಬೇಕು ನಾನು ಕಾಲು? ಹಾಂ 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 ಸರ್ ಪೊಲೀಸ್ ಅವರಲ್ಲ, ಟ್ರಾಫಿಕ್ ಪೊಲೀಸು. ಹಾಂ ಸರ್ ಇಲ್ಲೊಂದು ಬೈಕ್ ಟ್ಯಾಕ್ಸಿ ಹಿಡಿದಿದ್ದೀವಿ, ಹೈಕೋರ್ಟ್ ಆದೇಶ ಕೊಟ್ಟಿಲ್ಲ, ಇವ್ರಿಗೆ ಗೈಡ್ಲೈನ್ಸ್ ಬರೋವರೆಗೂ ಮಾಡೋ ಆಗಿಲ್ಲ ಅಂತೇಳಿ. ಇವರಾದರೂ ಕೂಡ ಈ ಯಾವುದೋ ಕಂಡೋರ್ ಗಾಡಿಗಳೆಲ್ಲ ಎತ್ಕೊಂಬಂದು ಇಲ್ಲಿ ಪ್ಯಾಸೆಂಜರ್ ಸೇವೆ ಮಾಡ್ಕೊಂಡು ಕೂತಿದ್ದಾರೆ. ಈ ಗಾಡಿನ ಸೀಸ್ ಮಾಡಿ ಈ ಡ್ರೈವರ್ದು, ಈ ರೈಡರ್ ಅನ್ಸ್ಕೊಂಡ್ ಬಂದಿರೋರ್ದು, ಇವ್ರದ್ದು DL ದಯವಿಟ್ಟು ಬ್ಲ್ಯಾಕ್ ಲಿಸ್ಟ್ ಮಾಡಿ ಸರ್. ಇದು ನೀವು ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಿಮ್ಮ ಇಲಾಖೆಗಳು ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ಬನ್ನಿ ಇಲ್ಲಿ. ಕಾಲ್ ಬ್ಯಾಕ್ ಏನಂದ? ಕಾಲ್ ಬ್ಯಾಕು? ಇನ್ನು ಅವ್ನು ಕಾಲು ಬ್ಯಾಕು ಮಾಡಲ್ಲ, ಕೈ ಬ್ಯಾಕು ಮಾಡಲ್ಲ ರೀ. ಅದೆಲ್ಲ ನಮಗೆ ಗೊತ್ತ್ರಿ. ನಾನು ಕೇಳೋದು ಇಷ್ಟೇ ರೀ, ನೀವು ಫಸ್ಟು ನೀವುಗಳು ಬದಲಾಗ್ಬೇಕ್ರಿ. ನೀವುಗಳು ಬದಲಾಗಬೇಕು. ಮಾಡಲ್ಲ ತಾನೇ ಇನ್ಮೇಲೆ? ಈಗ ನಿಮ್ಮ ಮುಂದೆನೆ ಅಲ್ಲ, ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನಾನೊಂದು ಹೇಳ್ತೀನಿ ನೋಡಿ ಸರ್, ನಿಮ್ಮ ಮನೆ ಕಷ್ಟ 108 ಇರ್ಬೋದು, ಅದು ನೀವೇ ದುಡ್ದು ನೀವೇ ತೀರಿಸ್ಬೇಕು, ಇನ್ಯಾರು ಮಾಡೋಕ್ಕಾಗಲ್ಲ. ಇದನ್ನ ಮಾಡೋ ಬದಲು ಬೇರೆದ್ ಮಾಡಿ. ಜನ ಈಗ ನೋಡಿ ಅವ್ನು ಯಾರೋ ಹುಡುಗ ಹೋದ ಇಲ್ಲೇನೋ ಐಟಮ್ ತುಂಬ್ಕೊಂಡು ನೋಡಿ, ಹಂಗೇನೋ ಬೇರೆದ್ ಮಾಡಿ ಸರ್. ಮಾಡಬೇಡಿ ಆಯ್ತು, ಕ್ಯಾನ್ಸಲ್ ಮಾಡಿ. ಈಗ ನನ್ನ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿ ಹೋಗ್ಲಿ. ಗೊತ್ತಾಯ್ತು ಅವ್ರ ಯೋಗ್ಯತೆಗಳು ರೀ. ಪಾಪ ಮಂಡಿ ಚಿಪ್ ಮುರಿದಾಕೊಂಡು ಪಾಪ ಯಪ್ಪ ಮನೇಲಿ ಬಿದ್ದವನೆ, ಅವನ ಮೇಲೆ ಕೇಸ್ ಆಗೈತೆ. ಈಗ ನನ್ನ ಮಕ್ಳು ಯಾವನು ಬಂದಿಲ್ಲ. ಇವರು ಯಾಕ್ರಿ ಸುಮ್ಮನೆ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ಳೋ ಥರ ಬಿಸ್ನೆಸ್ ಮಾಡ್ತೀರಾ? ಇದೆಲ್ಲ ನೀವು ಸಾವು ಬೆನ್ನು ಕಟ್ಟಕ್ಕೆ ತಿರುಗಾಡೋ ಬಿಸ್ನೆಸ್. ಇದು ಕ್ಯಾನ್ಸಲ್ ಆಯ್ತಾ? ನೀವು ಏನೋ ನಾನು ಹೇಳ್ಬೇಕಾಗಿತ್ತು, ನಿಮ್ಮ ಇಷ್ಟ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಆಯ್ತು, ಒಳ್ಳೇದಾಗ್ಲಿ, ಹೋಗಿ. ಥ್ಯಾಂಕ್ ಯು ಸರ್. ಆಯ್ತು ಸರ್, ಒಳ್ಳೇದಾಗ್ಲಿ. ನಾನು ಇನ್ನೊಂದು ಸರ್ ನಮ್ಮ ಸಿಂಹಪುರಿ ಕೆಲಸ ಮಾಡಿದ್ರು. ಆಟೋದವ್ರದ್ದೇನೆ ಆಟೋ ಡ್ರೈವರ್ ಆಪತ್ತು ಬಂದೋದು ಸ್ಕಿಪ್ ಮಾಡಿದ್ದೆ ನಾನು. ಸಿಂಹಗಿನ್ನ ಮಾಡೋಣ ಏನೋ ಇರಲಿ, ಹೋಗಿ ಮಾಡ್ತಾ ಇದ್ದೆ ಅಷ್ಟೇ. ಬೇಡ ಜನದ ಮಾಡಲೇಬೇಡ್ರಿ. ಸಮಸ್ಯೆ ನಿಮ್ಗೇನೆ. ಬೈಕ್ ಕ್ಯಾನ್ಸಲ್ ಮಾಡಕ್ಕೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ದೀನಿ. ಇನ್ನು ಇದ್ರ ಮೇಲೂ ನೀವು ಮಾಡ್ಕೊಂತೀನಿ ಅಂದರೆ ನಿಮ್ಮ ಮನೆ ಬರ. ಇಲ್ಲ ಸರ್, ಇಷ್ಟು ಹೇಳಿದಿರಲ್ಲ. ಥ್ಯಾಂಕ್ ಯು.